ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದಿರಿ? ನಾನಂತೂ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವು ಎಲ್ಲಿಗೆ ಹೊಂಟಿವಿ ಅಂದರೆ ಒಬ್ಬರದು ಕುಬ್ಸ ಮಾಡೋದಿತ್ತು ನಮ್ಮ ವೈನಿದು. ಸೊ ಅದಕ್ಕೋಸ್ಕರ ಹೋಗಬೇಕು ಅಂತ ಹೇಳಿ ರೆಡಿ ಆಗಿ ದಂಡಿ ತೊಗೊಂಬರ್ಬೇಕು ಅಂತ ಹೇಳಿ ಬಂದ್ವಿ. ಸೊ ಒಂದು ಹಾರನೂ ಬೇಕಾಗಿತ್ತು, ಒಂದು ಹೂವಿನ ಹಾರ ತೊಗೊಂಡ್ವಿ. ಸೊ ಅದು ಆದಮೇಲೆ ಇಲ್ಲಿ ಇವರೊಬ್ಬರು ಅಮ್ಮ ದಂಡಿ ಮಾಡಿಕೊಡ್ತೀನಿ ಅಂತ ಅಂದರು. ಸೊ ಇಲ್ಲೇ ಸಿಕ್ತು, ಒಳ್ಳೆಯದಾಯಿತು. ಇಲ್ಲಾಂದರೆ ಮಾರ್ಕೆಟಿಗೆ ಸ್ವಲ್ಪ ದೂರ ಇದೆ, ಅಲ್ಲಿ ಹೋಗಬೇಕಾಗ್ತಿತ್ತು. ಸೊ ಇಲ್ಲೇ ಮಾಡಿಕೊಡ್ತೀನಿ ಅಂದರು, ಒಳ್ಳೆಯದಾಯಿತು. ಸೊ ಅವರು ದಂಡಿ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಾನು ಶೇರ್ ಮಾಡ್ತೇನೆ ನಿಮಗೆ. ಸ್ವಲ್ಪ ಮಾಡಿ ಇಟ್ಟಿದ್ದಾರೆ ನೋಡಿ, ಬಿಳಿ ಹೂವಿಂದದು ಇನ್ನೂ ಮಾಡ್ತಾಯಿದ್ದಾರೆ ಅವರು. ಗುಲಾಬಿ ಹೂವು ಹಾಕಿ ಚೆನ್ನಾಗಿ ಮಾಡಿದ್ರು. ನೋಡಿ ಯಾವ ಥರ ಮಾಡ್ತಾರೆ ಅಂತ. ನನಗೂ ಇಷ್ಟ ಆಯಿತು. ಒಂಥರ ಡಿಫ್ರೆಂಟಾಗಿ ಹೂವನ್ನು ಹಾಕ್ತಾಯಿದ್ದಾರೆ ಅವರು, ಎಲೆ ಅದೇನೆಲ್ಲ ನೋಡಿ ಯಾವ ಥರ ಕಟ್ತಾಯಿದ್ದಾರೆ. ಎಲ್ಲ ಸೈಜ್ ತೊಗೊಂಡು ಮಾಡಿ ಚೆನ್ನಾಗಿ ಮಾಡಿದರು. ಬಟ್ ರೇಟ್ ಇದ್ದಂಗೆ ಮಾರ್ಕೆಟ್ ಒಳಗೆ ಹೋದ್ರೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತಿತ್ತೇನೋ. ಇವರೇನು ತೊಗೊಂಡಿದ್ದು ನಂಗೆ ಕಾಸ್ಟ್ಲಿ ಅನ್ನಿಸ್ಲಿಲ್ಲ, ಚೆನ್ನಾಗಿ ಮಾಡಿದರು. ನಂಗೆ ಇಷ್ಟ ಆಗತೈತಿ ನೋಡ್ರಿ ಹೆಂಗೆ ಮಾಡ್ತಾರೆ ಅಂಥೇಳಿ. ಸೈಜ್ ಎಲ್ಲ ತೊಗೊಂಡ್ಬಿಟ್ಟು ಗುಲಾಬಿ ಹೂವು ಕಟ್ಟಿ ಎಲ್ಲ ಮಾಡ್ತಾರೆ. ಮತ್ತು ನಿಮ್ಮ ಕಡೆ ಯಾವ ಥರ ಮಾಡ್ತೀರಿ ಕುಬ್ಸ ನಂಗೆ ಗೊತ್ತಿಲ್ಲ. ಸೊ ಈ ಥರ ಆಯಿತು ನೋಡಿ, ದಂಡಿ ಬಂದು ಯಾವ ಥರ ಆಗಿದೆ ನೋಡಿ. ಮತ್ತು ಮುಂದೆ ಹೋದಂಗೆ ಗೊತ್ತಾಗುತ್ತಲ್ಲ ಯಾವ ಥರ ಏನು ಅಂತ ಹೇಳಿ. ಯಾಕಂದರೆ ಅಲ್ಲಿ ಕಟ್ಟಿದ ಮೇಲೆ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಾಗೈತಿ ಏನಂತ. ಮತ್ತು ಹೂವಿನ ಹಾರ ಬೇಕಾಗಿತ್ತು, ಒಂದು 6-7 ಮೊಳ ತೊಗೊಂಡೆ. ಅದು ಕೂಡ 2 ಕಲರ್ ಮಿಕ್ಸ್ ಇರೋದು. ಸೊ ಜಾಸ್ತಿ ತೊಗೊಂಡ್ರೆ ಕಡಿಮೆ ಮಾಡಿಕೊಡ್ತೀನಿ ಅಂದರೆ, ಸೊ ಅದಕ್ಕೆ ತುಂಬ ಜನ ಇದ್ದರು ಅಂತ ಹೇಳ್ಬಿಟ್ಟು ಜಾಸ್ತಿನೇ ತೊಗೊಂಡು ಸೊ ಹೋಗ್ತಾಯಿದ್ದೀವಿ ನೋಡಿ. ಇದು ಬಂದುಬಿಟ್ಟು ವಿಜಾಪುರ ದಾಟಿ ಬಾಬಾನಗರ್ ಬಿಜ್ಜರ್ಗಿ ಅಂತ ಹೇಳಿ ಊರಿಗೆ ಹೊಂಟಿವಿ. ಇಲ್ಲಿ ದ್ರಾಕ್ಷಿ ಜಾಸ್ತಿ ಬೆಳಿತಾರೆ ನೋಡಿರಿ. ಎಲ್ಲಿ ನೋಡಿದ್ರು ಆಲ್ಮೋಸ್ಟ್ ದ್ರಾಕ್ಷಿನೇ ಇರ್ತೈತಿ. ಇದು ಮನಕ್ಕೆ ಹಾಕೋದು ಒಂದು ಇದು ಅದು ಅಲ್ಲಿ. ಮತ್ತು ತೆಂಗಿನ ಗಿಡ ಎಲ್ಲ ರೋಡ್ ಸೈಡ್ ಈ ಥರ ಎಲ್ಲ ಚೆನ್ನಾಗಿದೆ. ನೋಡ್ರಿ ಮನೆಗೆ ಬಂದ್ವಿ. ಇವರು ನಮ್ಮ ದೊಡ್ಡವರು, ಅವರು ಯಾರಂತ ನನಗೂ ಅಷ್ಟು ಗೊತ್ತಿಲ್ಲ. ಹೋಳ್ಗೆ ಮಾಡ್ತಾಯಿದ್ರು. ಈ ಕಡೆ ಇರೋರು ನಮ್ಮ ಚಿಕ್ಕಮ್ಮ. ಸೊ ಹೋಳ್ಗೆ ಈ ಥರ ಪ್ಲಾಸ್ಟಿಕ್ ಒಳಗೆ ಯಾಕೆ ಕಟ್ಟಿ ಇಡಾತಾರ ಅಂತಂದು ಕೇಳ್ಬೋದು ನೀವು. ಸೊ ಈ ಥರ ಅವ್ರು ಹಾಳಿ ತೊಗೊಂಬಂದಿದ್ರು. ಅಂದರೆ ಆರಲ್ಲ, ಆಮೇಲೆ ಬಿಸಿ ಇರ್ತೈತಿ ಮತ್ತು ಮೆತ್ತಗಿರ್ತಾವ ಅಂತ ಹೇಳ್ಬಿಟ್ಟು ಈ ಥರ ಫೋಲ್ಡ್ ಮಾಡಿ ಇಡಾತಿದ್ರು ಅವರು. ಇವರು ನಮ್ಮ ಚಿಕ್ಕಮ್ಮ, ಇವ್ರು ದೊಡ್ಡಮ್ಮ. ಇನ್ನೂ ನಮ್ಮವ್ವ ಒಬ್ಬರು, ಇನ್ನೊಬ್ಬರು ಚಿಕ್ಕಮ್ಮ ಇದ್ದಾರೆ, ದೊಡ್ಡಮ್ಮನೇ ಅವರು ಕೂಡ. ಸೊ ಅವರು ಕೆಳಗಡೆ ಇರಲಿಲ್ಲ, ಮೇಲ್ಗಡೆ ಇದ್ದಾರೆ. ಅವರು ಮತ್ತೆ ಬರ್ತಾರೆ, ತೋರಿಸ್ತೀನಿ. ಸೊ ಈ ಥರ ಎಲ್ಲ ಹಾಕಿ ಇಡ್ತಾಯಿದ್ರು. ಇದೊಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು, ಹೋಳ್ಗೆ ಹಾಕಿಡೋದು. ಅಲ್ಲೇ ಮನೆಯಲ್ಲೇ ಊಟಕ್ಕೆ ಹೇಳಿದರು, ಬಟ್ ಈ ಥರ ಹಾಕಿಡತ್ತಿದ್ರು ಅವರು. ನಂಗೆ ಇಷ್ಟ ಆಯಿತು. ಇದೊಂಥರ ಡಿಫ್ರೆಂಟ್, ಎಲ್ಲಿ ನೋಡಿರಲಿಲ್ಲ, ಬಟ್ ಫಸ್ಟ್ ಟೈಮ್ ನೋಡಿದೆ. ಸೊ ನಿಮ್ಮ ಕಡೆ ಯಾವ ಥರ ಮಾಡ್ತಾರ ಅಂಥೇಳಿ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಯಾಕಂದ್ರೆ ನಾನು ಕೂಡ ಫಸ್ಟ್ ಟೈಮ್ ನೋಡತ್ತೀನಿ ರೀ ಇದನ್ನು. ಯಾವಾಗೂ ಅಷ್ಟು ಎಲ್ಲೂ ನೋಡಿಲ್ಲ ಈ ಥರ. ಬಟ್ ಇಷ್ಟ ಆಯ್ತು, ಇದೊಂಥರ ಡಿಫ್ರೆಂಟ್ ಅನ್ನಿಸ್ತು ನನಗೆ. ಯಾವ ಥರ ಇದೆ ಅಂತ ನೋಡಿ. ನೋಡಿ ಫೈನಲಿ ಇಷ್ಟು ಹೋಳ್ಗೆ ಆಗ್ಯಾವ್ರಿ. ಆಮೇಲೆ ಇದೆಲ್ಲ ಪ್ಯಾಕ್ ಅಷ್ಟೇ ಕವರ್ ಮುಚ್ಚಿಟ್ಟು ಇಟ್ಟಾರ. ಮತ್ತು ಚಪಾತಿ ಈ ಕಡೆ ಮಾಡತ್ತಿದ್ರು. ಸೊ ಇದು ಏನೇನದ ನೋಡ್ರಿ, ಈ ಕಡೆ ಸಾಂಬಾರು ಹಾಕಿಟ್ಟಿದ್ದಾರೆ, ಸ್ವಲ್ಪ ಸ್ವಲ್ಪ ಹಾಕಿಟ್ಟಾರ ಅವರು. ಆಮೇಲೆ ಉಪ್ಪಿನಕಾಯಿ, ಆಮೇಲೆ ಶೇಂಗಾ ಚಟ್ನಿ, ಆಮೇಲೆ ಆ ಕಡೆ ಎಣ್ಣೆ ಇತ್ತು,
ಮೊಸರು ಎಲ್ಲ ಇತ್ತು. ಇದು ರೈಸ್ ಎಲ್ಲ ಹಾಕಿಟ್ಟಿದ್ರು ಇದು ಜನರಿಗೆ ನೀಡೋಕ್ಕೆ. ಸೊ ಇದು ಮತ್ತು ನೆಕ್ಸ್ಟು ಪೂಜೆ ಹಿಂಗೆ ಮಾಡ್ಯಾರ್ರಿ ಅವರು. ಪೂಜೆ ಆದಮೇಲೆ ಎಲ್ಲನೂ ಮತ್ತು ಈ ಕಡೆ ಸೈಡ್ ಅಂದರೆ ಫುಲ್ ಎಲ್ಲ ದೊಡ್ಡದ್ರಾಗ ಹಾಕಿ ಇಲ್ಲಿ ಇಟ್ಟಿದ್ರು. ಇದು ಸಾಂಬಾರು ನೋಡ್ರಿ ಇಷ್ಟು ಮಾಡಿದರು. ಅದು ಸಾರಿ ಹಾಕಿ ಮ್ಯಾಗ ಮುಚ್ಚಿ ಇಟ್ಟಾರವರು ಅನ್ನ. ಅದು ಇಷ್ಟು ಅಡುಗೆ ಮಾಡಿದರು ನೋಡ್ರಿ. ಬದ್ನಿಕಾಯಿ ಪಲ್ಯ, ಕಡಲೆಬೇಳೆ ಪಲ್ಯ, ಚಪಾತಿ, ಹೋಳ್ಗೆ, ಹಿಂಡಿ, ಆಮೇಲೆ ಉಪ್ಪಿನಕಾಯಿ, ಹಪ್ಪಳ ಕರೆದಿದ್ರು. ಆಮೇಲೆ ಮೊಸರು ಬೇಕಾದ್ರೆ ಮೊಸರು, ಸಾಂಬಾರು, ಅನ್ನ ಇತ್ತು. ಇದು ವಿಡಿಯೋ ಮಾಡೇನ್ರಿ ಇವರಿಬ್ಬರು ನಮ್ಮ ದೊಡ್ಡವರು. ಆ ಕಡೆಯವರು ನಮ್ಮ ವೈನಿ ಅವ್ರು ಆಗ್ಬೇಕ್ರಿ. ಈ ಕಡೆ ಎಲ್ಲ ಬೇರೆದವ್ರು ಕುಂತಿದ್ರು. ಜಾಸ್ತಿ ತೊಗೊಳ್ಳಿಲ್ಲ ನಾ ಕ್ಲಿಪ್ಸ್. ಊಟ ಆಯಿತು, ಮೇಲೆ ಕುಬ್ಸ ಸ್ಟಾರ್ಟ್ ಮಾಡಿರಿ. ಅಂದರೆ ಸಾರಿ ಚೇಂಜ್ ಮಾಡ್ಕೊಂಬಂದ್ರಿ ಅವ್ರಿಗೆ. ಅಂದರೆ ಮೊದಲು ಬೇರೆ ಇತ್ತು, ಇವಾಗ ಬೇರೆ ಉಟ್ಕೊಂಬಂದ್ರಿ. ಅದು ತೊಗೊಂಬಂದಿದ್ದು ದಂಡಿ ಈಗ ನಾ ಕಟ್ತೀನಿ ನೋಡ್ರಿ ಯಾವ ಥರ ಆಗೈತಿ ಏನು ಅಂತ ಹೇಳಿ. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ನೋಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ನಾ ಅದು ಬಿಚ್ಕೊಂಡು ಬರತ್ತಿದ್ದೆ. ಅಂದರೆ ಒಂದು ಕಡೆ ಗಂಟು ಹಾಕಿರ್ತಾರೆ ಅವರು. ಸೊ ಅದನ್ನು ದಂಡಿ ಬಿಚ್ಕೊಂಡು ಬರೋಕೆ ಹೋಗಿದ್ದೆ. ಸೊ ನಮ್ಮ ಮನೆಯವರು ನಮ್ಮ ಅಣ್ಣಗೆ ಆಯರ್ ಮಾಡ್ತಾಯಿದ್ರು. ನಮ್ಮ ಕಡೆ ಈ ಥರ ನಾವೇ ಹಿಟ್ಟಕ್ಕಿ ತೊಗೊಂಡು ಹೋದಾಗ ಈ ಥರ ಅವರು ಎಲ್ಲ ಹೋಳಿಗೆ ಅದು ಮಾಡಿ ಜನರಿಗೆ ಕರೆಸಿ ಊಟ ಮಾಡಿಸಿ ಈ ಥರ ಎಲ್ಲ ಕುಬ್ಸ ಮಾಡ್ತಾರೆ. ಸೊ ನಿಮ್ಮ ಕಡೆ ಯಾವ ಥರ ಪದ್ಧತಿ ಅಂತ ನನಗೂ ಗೊತ್ತಿಲ್ಲ, ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. What?
ಮಾಡಿದೆ. ಇವಾಗ ಹಾಡ ಹಾಡ್ತಾರೆ ನೋಡಿ. ತಿಂದಿನಂತೈತೆ ಏಯವ ಬಾಂಕಿ ಕಾಡತಾವ ಏಯವ ಹಸಿಯ ಬಾಳಿಯ ಕಾಯ ಏಯವ ಹಸಿಯ ಬಾಳಿಯ ಕಾಯ ಹಸಿಯ ಬಾಳಿಯ ಕಾಯಿ ಬಿಸಿ ಬಿಸಿ ಚಪಾತಿ ನನ್ನ ಜೀವ ಉಂಡಿನಂತೈತೆ ಏಯವ ಬಾಂಕಿ ಕಾಡತಾವ ಹೂವಿನ ಸೀರೆ ಹೂವಿನ ಸೀರೆ ಹೂವಿನ ಸೀರೆ ಬೆಳಿಯ ಕಾಲು ನನ್ನ ಜೀವ ಇಟ್ಟಿನಂತೈತೆ ಏಯವ ಬಾಂಕಿ ಕಾಡತಾವ Cause everyone is so loud. I just want a little bit of peace and quiet. Keep it quiet. Give me a sense of direction. ಅಕ್ಕ ಕೇಳ ಮಾಗವರಿ ನಿನಗೆಲದರ ದಾರಿ ತೊಡೆಯ ಮೇಲಿರುವ ಐಶ್ವರಿ ತ್ರಿವೇಣಿ ಗವರಿ ಎಷ್ಟು ಹೇಳಿದಿ ಬಡಿಹಾರಿ ಜಡಿಯ ಒಳಗಿದೆ ತಲೆಯ ಮೇಲೆ ಇರುವುದು ಮುಂದೆ ಬಂದು ಕುಳಿತುಕೊಂಡು ಲಿಂಗ ಪೂಜೆಯ ಮಾಡುವ ಶಿವ ಶಂಭೋ ಶಂಕರಗ ಗವರಾರುತಿ ಬೆಳಗ ಶಿವ ಶಂಭೋ ಗಂಗಾರುತಿ ಬೆಳಗ ಶಂಭೋ ಶಂಕರಗ ಗೌರಿಯಾರುತಿ ಬೆಳಗ ಅಂಬಿಗರವಳೆ ನೀನು ರಂಬೆ ನೀ ಕೇಳ ಸಂಭಾಗ ಬುದ್ಧಿ ಇಲ್ಲೇನ ಹೀನ ಕಲ್ಪನೆ ಮಾಡಿ ಏನು ತಿಳಿಯದೆ ನಿಮ್ಮನ್ನು ತಂದು ಮೀನ ಮಾರುವುದು ಬಿಡಿಸಿ ಮಾನದಿಂದ ಇಟ್ಟನು ಬಾರೆ ಗಂಗಾರುತಿ ಬೆಳಗ ಶಿವ ಶಂಭೋ ಶಂಕರಗ ಗೌರಾರುತಿ ಬೆಳಗ ಗಂಗಾರುತಿ ಬೆಳಗ ಗಂಗಾ ಕದನವು ಬೇಡ ಒಂದಾಗಿರವುನ ನಂದಿಯವಾಗ ಚಂದ ಚಂದದ ರೂಪವ ತೊಟ್ಟು ಕಂದನಾಗಿ ಮೊಲೆ ಮುಂಬುವ ಶಂಕರಗ ಗಂಗಾರುತಿ ಬೆಳಗ ಶಿವ ಶಂಭೋ ಶಂಕರಗ ಗೌರಾರುತಿ ಬೆಳಗ ಗಂಗಾರುತಿ ಬೆಳಗ ಶಿವ ಶಂಭೋ
ಶಂಕರಗ ಗೌರಿಯಾರು ಬೆಳಗ ಅಕ್ಕಾರುತಿ ಬೆಳಗ ಮುಪ್ಪಿನ ಶಿವಗ ಚಪ್ಪನ್ನ ದೇಶ ಆಳವಗ ದಕ್ಷ ಬ್ರಹ್ಮ ನಿಮ್ಮ ತಂದೆ ಮೋಕ್ಷ ಬೇಡು ನಮ್ಮ ಶಿವಗ ಶಿಕ್ಷ ಶ್ರೀ ಗುರು ಎಳಿಯವ ನೆಟ್ಟು ಮೋಕ್ಷ ಬೇಡಿ ಹೋಗುನು ಬಾರೆ ಗಂಗಾರುತಿ ಬೆಳಗ ಶಿವ ಶಂಭೋ ಶಂಕರಗ ಗೌರಾರುತಿ ಬೆಳಗ ಎಲ್ಲ ಮುಗೀತು. ಮುಗಿದ್ಮೇಲೆ ನಮ್ಗೆ ಅಯ್ಯರಿ ಮಾಡತ್ತಾರ ನೋಡ್ರಿ ನಮ್ಮ ಚಿಕ್ಕಮ್ಮ. ಇಲ್ಲ ಬ್ಯಾಡ ಅಂದ್ರೂ ಮಾಡಿದ್ರು. ನನಗೆ ಅಷ್ಟೇ ಅಲ್ಲ, ನಮ್ಮ ದೊಡ್ಡವರ್ಗೂ ಎಲ್ಲರಿಗೂ ಮಾಡಿದ್ರು. ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗೈತಿ. ಲೇಟಾಗಿ ಪೋಸ್ಟ್ ಮಾಡತ್ತೀನಿ, ಮಾಡಬೇಕಿತ್ತು, ಆಲ್ರೆಡಿ ಮುಗಿದು ತುಂಬ ದಿನ ಆಯಿತು. ತುಂಬ ದಿನ ಅಂದ್ರೆ 1 ವಾರ ಆಗಿರ್ಬೋದು. ಸೊ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂಥೇಳಿ ಲೇಟ್ ಆಯಿತು. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೇನೆ. ಹಾಗೆ ನನ್ನ ಇನ್ಮೇಲೆ ನನ್ನ ಒಂದು ಚಾನಲಲ್ಲಿ ಡೈಲಿ ಲಾಗ್ಸ್ ಬರ್ತವೆ. ಸೊ ಇಷ್ಟೇ, ಇದು ಈ ಲಾಗ್ ಆಗಿದ್ದೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಕುಬ್ಸ? ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಅಂತ ಹೇಳಿ ನನಗೂ ಕಮೆಂಟ್ ಬಾಕ್ಸ್ ಹೋಗ್ತಿಸ್ರಿ. ಇದು ದೊಡ್ಡ ಕುಬ್ಸ ಮತ್ತು ಬೇರೆ ಮಾಡ್ತಾರೆ, ಇದು ಹಿಟ್ಟಕ್ಕಿ ತೊಗೊಂಡು ಹೋದವ್ರ ಕುಬ್ಸ ಅಂಥೇಳಿ ಅಷ್ಟೇ ಮಾಡ್ತಾರೆ ನೋಡಿರಿ. ಎಲ್ಲ ಮುಗಿಸ್ಕೊಂಡು ನಮ್ಮೂರಿಗೆ ಹೋಗುವಾಗ ಇಷ್ಟು ಲೇಟ್ ನೈಟ್ ಆಗಿತ್ತು. ನಮ್ಮೂರಿಗೆ ಅಂದ್ರೆ ನಮ್ಮಪ್ಪರ ಊರಿಗೆ ಹೊಂಟಿದ್ವಿ. ಸೊ ಈ ಥರ ಇತ್ತು ನೋಡಿ ಇವತ್ತಿನ ಲಾಗ್. ಬಾಯ್ ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗೋಣ.